ಬೆಳವಣಿಗೆಗೂ ಮುನ್ನ ನಾಶವಾಗಬೇಕು. ರಮ್ಯಾ ಬೆನ್ನಿಗೆ ನಿಂತ ದೊಡ್ಡಮನೆ ಮೊಮ್ಮಗ, ಬೆಂಬಲಕ್ಕೆ ನಿಂತ ಫೈರ್ ಸಂಸ್ಥೆ, ಗೃಹ ಸಚಿವರಿಗೆ ಪತ್ರ. ನಟಿ ರಮ್ಯಾಗೆ ರಾಜ್ಯ ಮಹಿಳಾ ಆಯೋಗ ಬೆಂಬಲ ನೀಡಿದೆ. ಅಷ್ಟೇ ಅಲ್ಲ, ಈಗ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಈಕ್ವಾಲಿಟಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಪತ್ರವನ್ನು ಬರೆದಿದೆ. ಆದರೆ ಈಗ ವಿನಯ್ ರಾಜ್ಕುಮಾರ್ ಕೂಡ ರಮ್ಯಾಗೆ ಸಾಥನ್ನು ಕೊಟ್ಟಿದ್ದಾರೆ. ಹೌದು, ನಟಿ ರಮ್ಯಾ ದಿವ್ಯ ಸ್ಪಂದನ ಅವರಿಗೆ ದರ್ಶನ್ ಅಭಿಮಾನಿಗಳು ಅಶ್ಲೀಲ ಸಂದೇಶಗಳನ್ನು ಕಳಿಸಿದ್ದಾರೆ. ಇದೀಗ ವಿವಾದಕ್ಕೆ ಕಾರಣ ಆಗಿದೆ. ಈ ಕುರಿತಂತೆ ಅವರು ದರ್ಶನ್ ಅಭಿಮಾನಿಗಳ ವಿರುದ್ಧ ಸೈಬರ್ ಪೊಲೀಸರಿಗೆ ದೂರು ನೀಡುವುದಕ್ಕೆ ಮುಂದಾಗಿದ್ದು, ಇದರ ಬೆನ್ನಲ್ಲೇ ನಟಿ ರಮ್ಯಾಗೆ ರಾಜ್ಯ ಮಹಿಳಾ ಆಯೋಗ ಬೆಂಬಲ ಕೊಟ್ಟಿದೆ. ಅಷ್ಟೇ ಅಲ್ಲ, ಈಗ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಈಕ್ವಾಲಿಟಿ ಗೃಹ ಸಚಿವರಿಗೆ ಪತ್ರವನ್ನು ಬರೆಯೋದ್ರ ಮುಖಾಂತರ ವಿನಯ್ ರಾಜ್ಕುಮಾರ್ ನಾನು ನಿಮ್ಮೊಂದಿಗಿದ್ದೀನಿ ಅಂತ ರಮ್ಯಾ ಅವರಿಗೆ ಸಾಥ್ ಕೊಟ್ಟಂತಿದೆ. ವಿನಯ್ ರಾಜ್ಕುಮಾರ್ ಅವರ ಪೋಸ್ಟ್ ಏನು? ಯಾವುದೇ ರೀತಿಯ ಕಿರುಕುಳದ ವಿರುದ್ಧ ನಿಲ್ಲುವುದು ನಮ್ಮ ಕರ್ತವ್ಯ. ಹೆಣ್ಣು ಮಕ್ಕಳನ್ನ ಕೀಳಾಗಿ ಕಾಣೋ ಪ್ರಪಂಚ ಬೆಳವಣಿಗೆಗೂ ಮುನ್ನ ನಾಶ ಆಗಬೇಕು ಅಂತ ಬರ್ಕೊಂಡಿದ್ದಾರೆ. ನಟಿ ರಮ್ಯಾ ಅವರು ಪೋಸ್ಟ್ ಹಾಕಿದ ನಂತರ ಇದು ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು. ಈ ವಿವಾದದ ನಂತರ ನಟಿ ರಕ್ಷಿತಾ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇಂಡೈರೆಕ್ಟ್ ಪೋಸ್ಟ್ ಅನ್ನ ಕೂಡ ಹಾಕಿದ್ರು. ರಮ್ಯಾ ಅವರು ದರ್ಶನ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾಬಿಟ್ಟಿ ಮೆಸೇಜ್ ಮಾಡಿದವರನ್ನ ಸುಮ್ಮನೆ ಬಿಡುವಂತೆ ಕಾಣಿಸ್ತಿಲ್ಲ. ನಟಿ ರಮ್ಯಾ ಲೀಗಲ್ ಆಕ್ಷನ್ ತೆಗೆದುಕೊಳ್ಳಲೇಬೇಕು ಅಂತ ಮುಂದಾಗಿದ್ದು, ಈಗಾಗಲೇ ಈ ಕುರಿತು ದೃಢ ನಿರ್ಧಾರ ಮಾಡಿದಂತೆ ಕಾಣ್ತಿದೆ. ಇತ್ತ ದರ್ಶನ್ ಅವರು ಅವರ ಪತ್ನಿ ಸೈಲೆಂಟ್ ಆಗಿ ನಟಿ ರಮ್ಯಾಗೆ ಟಾಂಗ್ ಕೊಟ್ಟರು. ಬುದ್ಧಿವಂತರು ಸೈಲೆಂಟ್ ಆಗಿರ್ತಾರೆ, ಮೂರ್ಖರು ಮಾತಾಡ್ತಾರೆ ಅಂತ ಪೋಸ್ಟ್ ಅನ್ನ ಹಾಕಿದ್ದಾರೆ. ಇತ್ತ ರಕ್ಷಿತಾ ಅವರು ಸದ್ಯ ಡಿಸೆನ್ಸಿ ಅನ್ನೋದು ವೈರಲ್ ಆಗಲಿದೆ ಅಂತ ಬಯಸ್ತೀನಿ ಎಂದಿದ್ದಾರೆ. ಇಷ್ಟೇ ಅಲ್ಲದೆ ನಟಿ ಯಾರ ಮನಸ್ಥಿತಿ ಹೇಗಿದೆಯೋ ಗೊತ್ತಿಲ್ಲ, ಸ್ವಲ್ಪ ಕರುಣೆ ಇರಲಿ ಎಂದಿದ್ದಾರೆ. ಬೆಂಬಲಕ್ಕೆ ನಿಂತ ಫೈರ್ ಸಂಸ್ಥೆ, ನಟಿ ಮತ್ತು ಮಾಜಿ ಸಂಸದೆ ರಮ್ಯಾ ಅಂದರೆ ದಿವ್ಯ ಸ್ಪಂದನ ಅವರನ್ನ ಗುರಿಯಾಗಿಸಿಕೊಂಡು ನಡೆಸ್ತಾ ಇರುವ ಅಶ್ಲೀಲ ಮತ್ತು ಸ್ತ್ರೀ ದ್ವೇಷದ ಸಾಮಾಜಿಕ ಮಾಧ್ಯಮ ದುರುಪಯೋಗದ ವಿರುದ್ಧ ಕ್ರಮವನ್ನು ಕೈಗೊಳ್ಳೋದಕ್ಕೆ ಮನವಿಯನ್ನು ಮಾಡಿದ್ದಾರೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಅವರ ಮೇಲೆ ನಿರ್ದೇಶಿಸಲಾದ ಸ್ತ್ರೀ ದ್ವೇಷ ಮತ್ತು ಅಶ್ಲೀಲ ಟ್ರೋಲಿಂಗ್ ವಿರುದ್ಧದ ಹೋರಾಟದಲ್ಲಿ ಚಲನಚಿತ್ರೋದ್ಯಮ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ನಟಿ ಮತ್ತು ಮಾಜಿ ಸಂಸತ್ ಸದಸ್ಯೆ ರಮ್ಯಾ ಅವರೊಂದಿಗೆ ಒಗ್ಗಟ್ಟಿನಿಂದ ನಿಂತಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ನಟಿ ರಮ್ಯಾ ಅವರು ನಟ ದರ್ಶನ್ ಅವರ ಅಭಿಮಾನಿಗಳನ್ನ ಕೆಣಕೋದು ತಪ್ಪು ಅಂತ ಈಗಾಗಲೇ ಸಾಕಷ್ಟು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ಗಳು ಕೂಡ ಕೇಳಿ ಬರ್ತಾ ಇದ್ದು, ನಟಿ ರಮ್ಯಾ ಅವರಿಗೆ ಇದೆಲ್ಲ ಬೇಕಾಗಿಲ್ಲ. ನಟ ದರ್ಶನ್ ಅವರು ಅವರ ಪಾಡಿಗೆ ಅವರಿದ್ರೂ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಅವರ ಅಭಿಮಾನಿಗಳನ್ನ ಕೆಣಕಿದ್ರು. ಹಾಗಾಗಿ ಅವರ ಮೇಲೆ ಅವರೇನೇ ಬೆಂಕಿಯನ್ನು ಸುರ್ಕೊಂಡಂಗೆ ಆಗ್ತಾ ಇದೆ ಅಂತ ಮತ್ತೊಂದಷ್ಟು ಕಾಮೆಂಟ್ಗಳು ಬರ್ತಾ ಇರೋದ್ರಿಂದ ಈಗ ಈ ಕಾನೂನಿನ ಸಮರವನ್ನ ಸಾರೋದಕ್ಕೆ ಇತ್ತ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೆ ನಟಿ ರಕ್ಷಿತಾ ಅವರು ಕೂಡ ಮುಂದಾಗ್ತಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ರಾಜ್ಯ ರಾಜಕಾರಣದಲ್ಲಿ ಮಿಂಚಬೇಕಾಗಿದ್ದಂತಹ ನಟಿ ಮತ್ತೆ ಚಿತ್ರರಂಗಕ್ಕೆ ಕಾಲಿಟ್ಟು ನಟ ದರ್ಶನ್ ಹಾಗೆ ನಟ ದರ್ಶನ್ ಅವರ ಅಭಿಮಾನಿಗಳನ್ನ ಕೆಣಕಿ ತಪ್ಪು ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗ್ತಿದೆ.